ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಗೀ ರೈಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನಾನಿವತ್ತು ಬಾಸುಮತಿ ರೈಸಲ್ಲಿ ನಾನು ಮಾಡಿದ್ದೀನಿ. ಬ್ಯಾಚುಲರ್ಸು ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ವೆರಿ ಟೇಸ್ಟಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಕುಕ್ಕರ್ ತೊಗೊಳ್ಳಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ತುಪ್ಪ, ನಾನು ಇಲ್ಲೆಲ್ಲ ಸ್ಪೈಸಸ್ಸು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ, ಪಲಾವ್ ಎಲ್ಲ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರು, ಗೋಡಂಬಿ, ಪಲಾವ್ ಎಲೆ, ಸೋಂಪು, ಏಲಕ್ಕಿ ಇದೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಕಲ್ಲುವ್ವ, ಇದೊಂಚೂರು ಫ್ರೈ ಆಗೋಷ್ಟು ನೀವು ನೋಡ್ಕೊಳ್ಳಿ. ಆಮೇಲೆ ಈರುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ ಈ ಮೂರು ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಇದು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಚೆನ್ನಾಗಿ ಒಂಚೂರು ಬ್ರೌನಿಶ್ ಬರೋಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋ ಚೆನ್ನಾಗಿ ಟೇಸ್ಟ್ ಇರುತ್ತೆ. ತುಂಬ ಬ್ರೌನ್ ಆಗೋಷ್ಟು, ತುಂಬ ಡೀಪ್ ಬ್ರೌನ್ ಆಗೋಷ್ಟು ನಾವು ಮಾಡ್ಕೊಳೋದೇನು ಬೇಕಾಗಿಲ್ಲ. ಆಮೇಲೆ ಒಂದು ಟೊಮೆಟೊ ತೊಗೊಳ್ಳಿ ಸಾಕು, ಇನ್ನು ಜಾಸ್ತಿ ಏನು ಬೇಡ, ಜಸ್ಟ್ ಒಂದು ಫ್ಲೇವರ್ಗಷ್ಟೇ ಅದು. ಇದು ಚೆನ್ನಾಗಿ ಬಾಡಿಸ್ಕೊಂಡು ತೆಂಗಿನಕಾಯಿ ಹಾಲು ಗಟ್ಟಿಯಾಗಿರೋದು ಒಂದು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಒಂಚೂರು ಚೆನ್ನಾಗಿ ಹಾಲು ತೆಗೆದ್ಬಿಟ್ಟು ಇದು ಮಾಡಿ ಚೆನ್ನಾಗಿ ಬರುತ್ತೆ. ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಹಾಲು ತೆಗಿಬೇಕಾದ್ರೆ. ತೆಂಗಿನಕಾಯಿ ಹಾಲು ನಿಮಗೆ ಒಂಚೂರು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಅಕ್ಕಿಗೆ ಎಷ್ಟು ನೀರು ಅಳತೆ ಬೇಕೋ, ಇದು ಕೊಕೊನೆಟು ಹಾಲು ಮತ್ತು ಒಂಚೂರು ನೀರು ಎರಡೂ ಮಿಕ್ಸ್ ಮಾಡಿಕೊಂಡು ಒಂಚೂರು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನಿಲ್ಲಿ ರೈಸ್ ಬಂದುಬಿಟ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಸುಮತಿ ನೆನೆಸ್ಕೊಂಡಿಲ್ಲ, ಏನಿಲ್ಲ, ಜಸ್ಟ್ ವಾಶ್ ಮಾಡಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದು ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಆಮೇಲೆ ನೀವು ಓಪನ್ ಮಾಡಿ, ವಿಸಿಲೆಲ್ಲ ಇಳಿದ ಆಮೇಲೆ ಓಪನ್ ಮಾಡಿ ನೋಡಿದ್ರೆ ತುಂಬ ಉದುರುದ್ರಾಗಿ ವೆರಿ ಟೇಸ್ಟಿಯಾಗಿ ತುಂಬ ಈಸಿ. 15 ಮಿನಿಟ್ಸಲ್ಲಷ್ಟು ಮಾಡೋಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ, ಪದೇ ನೀವು ಮಾಡ್ಕೊಂಡು ತಿಂತೀರಾ ನೀವು. ತುಂಬ ಟೇಸ್ಟಿಯಾಗಿರುತ್ತೆ. ಲೈಕ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನಿಮಗೆ. ತುಂಬ ಟೇಸ್ಟಿ. ನಿಮ್ಮ ಮಕ್ಳಿಗೂ ಮಾಡಿಕೊಡ್ಬೋದು. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.